ಫಸ್ಟ್ ಎಪಿಸೋಡ್ ಬಗ್ಗೆ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಸೆಕೆಂಡ್ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಾವು ನೋಡ್ತೀವಿ. ಈಗ ಆಲ್ರೆಡಿ ಝಾಂಬಿಯಾಗಿ ಕನ್ವರ್ಟ್ ಆಗಿರೋ ಸ್ಟೂಡೆಂಟ್ಸ್ ನಾರ್ಮಲ್ ಸ್ಟೂಡೆಂಟ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇನ್ನೊಂದು ಸೀನಲ್ಲಿ ನಮಗೆ ತೋರಿಸ್ತಾರೆ, ಪ್ರಿನ್ಸಿಪಲ್ ಟೀಚರ್ನ ಬೈತಾ ಇರ್ತಾರೆ, ಯಾಕೆ ನೀವು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರಿ, ಇದು ಸ್ಕೂಲಲ್ಲಿ ಸಾರ್ಟ್ ಔಟ್ ಮಾಡ್ಕೋಬೋದಾಗಿತ್ತು ಅಂತ ಹೇಳಿ ಅವ್ರ ಮೇಲೆ ಕೋಪ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದರಿಂದ ಟೀಚರ್ಗೆ ಕೋಪನೂ ಬರುತ್ತೆ. ಆ್ಯಂಡ್ ಅವ್ರು ಹೇಳ್ತಾರೆ, ಹೋಗಿ ಸ್ಟೂಡೆಂಟ್ಸ್ನ ಕಂಟ್ರೋಲ್ ಮಾಡಿ ಅಂತ ಹೇಳಿ ಆರ್ಡರ್ ಮಾಡ್ತಾ ಇರ್ತಾರೆ. ಆಗ ಟೀಚರ್ ಹೇಳ್ತಾರೆ, ಸ್ಟೂಡೆಂಟ್ಸ್ ಸೇಫ್ಟಿ ನಮ್ಮ ಕರ್ತವ್ಯ, ನಾನು ಹೋಗಿ ಸ್ಟೂಡೆಂಟ್ಸ್ನ ಸೇಫಾಗಿರ್ರಿ ಅಂತ ಹೇಳಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬರ್ತಾರೆ. ನಾವಲ್ಲಿ ನೋಡ್ಬೋದು, ಝಾಂಬಿ ಅನ್ನೋದು ಟೀಚರ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಟೀಚರ್ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ. ಇಲ್ಲಿ ಕ್ಯಾಂಟೀನಲ್ಲಿ ಅಂಜು ಮೇಲೆ ಒಂದು ಝಾಂಬಿ ಅಟ್ಯಾಕ್ ಮಾಡ್ತಾ ಇರುತ್ತೆ. ಸೊ ಇದರಿಂದ ಸೋಯಾಂಗ್ಚೆನ್ ಬಂದುಬಿಟ್ಟು ಆ ಝಾಂಬಿನ ಹೊಡೆದು ಅಂಜುನ ಸೇವ್ ಮಾಡ್ತಾನೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾವು ಭಯಂಕರ ಫೈಟ್ ಅನ್ನೋದು ನಾರ್ಮಲ್ ಸ್ಟೂಡೆಂಟ್ಸ್ ಹಾಗೂ ಝಾಂಬಿಗಳ ಮಧ್ಯೆ ನಡೀತಾ ಇರುತ್ತೆ. ಈ ಕ್ಯಾಂಟೀನಲ್ಲಿ ಈ ಥರ ಭಯಂಕರ ಯುದ್ಧ ನಡೀತಿರೋ ಟೈಮಲ್ಲಿ ಅಂಜು ಮತ್ತು ಸೋಯಾಂಗ್ಚೆನ್ ಇಬ್ಬರು ವಿಂಡೋದಿಂದ ತಪ್ಪಿಸ್ಕೊಂಡು ಅವರ ಕ್ಲಾಸ್ ರೂಮ್ಗೆ ಬಂದು ಸೇರಿಕೊಳ್ತಾರೆ. ಆ್ಯಂಡ್ ನಾವು ಇನ್ನೊಂದು ಕಡೆ ನೋಡ್ಬೋದು, ಸೋಯಾಕ್ ಮತ್ತು ನಾಮ್ರಾ ಕೂಡ ಹೇಗೋ ಮಾಡಿ ಝಾಂಬಿಗಳಿಂದ ತಪ್ಪಿಸ್ಕೊಂಡು ಒಂದು ಏಣಿ ಸಹಾಯದಿಂದ ಅವರು ಕೂಡ ಅವರ ಅದೇ ಕ್ಲಾಸ್ ರೂಮ್ ಒಳಗಡೆ ಬಂದು ಸೇರಿಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ನಮ್ಗೆ ತೋರಿಸ್ತಾರೆ, ಯೋಂಜು ಹಾಸ್ಪಿಟಲ್ ಒಳಗಡೆ ಬರ್ತಾಳೆ ಆ್ಯಂಡ್ ಅವಳನ್ನ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಇನ್ನೊಂದು ಸೀನಲ್ಲಿ ನೋಡ್ತೀವಿ, ಮಿಸ್ಟರ್ ಲೀ ಬಯೋಡೇಟಾನ ಇನ್ಸ್ಪೆಕ್ಟರ್ ಚೆಕ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಮಿಸ್ಟರ್ ಲೀ ಮೊದಲು ಒಂದು ದೊಡ್ಡ ಸೈಂಟಿಸ್ಟ್ ಆಗಿರ್ತಾರೆ ಆ್ಯಂಡ್ ಈಗ ಅವರು ಟೀಚರ್ ಆಗಿ ಜಾಬ್ ಮಾಡ್ತಾ ಇರ್ತಾರೆ ಅಂತ ಹೇಳಿ. ಇದಕ್ಕೆ ರೀಸನ್ ಕೇಳಿದರೆ ಆಗ ಮಿಸ್ಟರ್ ಲೀ ಹೇಳ್ತಾರೆ, ಅವ್ರ ಮಗನ್ನ ಕೆಲವೊಂದು ಬುಲಿಗಳು ಬುಲಿ ಮಾಡ್ತಾ ಇರ್ತಾರೆ. ಇದರಿಂದ ಅವ್ರ ಮಗನಿಗೆ ತುಂಬ ಬೇಜಾರಾಗಿರುತ್ತೆ, ಅವ್ನು ತುಂಬ ಹಿಂಸೆ ಪಡ್ತಿರ್ತಾನೆ. ಸೊ ಇದರಿಂದ ಅವ್ರಿಗೆ ಕೋಪ ಬಂದು ಅವರೊಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಒಂದು ಬೆಕ್ಕು ಮತ್ತು ಇಲಿ ಮೇಲೆ ಪ್ರಯೋಗ ಮಾಡ್ತಾರೆ. ಬೆಕ್ಕು ಯಾವಾಗಲೂ ಇಲಿನ ತೊಂದರೆ ಕೊಡ್ತಾ ಇರುತ್ತೆ, ಭಯ ಬೀಳಿಸ್ತಾ ಇರುತ್ತೆ. ಆ್ಯಂಡ್ ಅದು ಇದೇ ರೀತಿ ನಡೀತಾ ಇರುವಾಗ ಒಂದಿನ ಬೆಕ್ಕಿನಿಂದ ಬೇಸತ್ತು ಇಲಿಯ ಭಯದ ಲೆವೆಲ್ ಏನಿರುತ್ತೆ ಅದು ಝೀರೋಗೆ ಬಂದು ಅದು ರಿಟರ್ನ್ ಆಗಿ ಬೆಕ್ಕಿನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಈ ಕೋಪದಿಂದ ತಯಾರಾಗಿರೋ DNA ಯೂಸ್ ಮಾಡಿ ಮಿಸ್ಟರ್ ಲೀ ಒಂದು ವೈರಸ್ನ ಕಂಡುಹಿಡಿತಾರೆ. ಅದನ್ನು ಯೂಸ್ ಮಾಡಿ ಅವರು ಅವ್ರ ಮಗನ ಮೇಲೆ ಇಂಜೆಕ್ಟ್ ಮಾಡ್ತಾರೆ, ಸೊ ದ್ಯಾಟ್ ಅವ್ರ ಮಗ ಕೋಪದಿಂದ ಆದರೂ ಆ ಬುಲೀಸ್ನ ಹೊಡೀಲಿ ಅಂತ ಹೇಳಿ. ಬಟ್ ಇದರಿಂದ ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿ ಮಿಸ್ಟರ್ ಲೀ ಮಗ ಝಾಂಬಿಯಾಗಿ ಕನ್ವರ್ಟ್ ಆಗ್ತಾನೆ. ಅವನು ಅವರ ವೈಫ್ನ ಕೂಡ ಇನ್ಫೆಕ್ಟ್ ಮಾಡಿಬಿಡ್ತಾನೆ. ಸೊ ಇದರಿಂದ ಅವರಿಬ್ಬರನ್ನು ಟೈ ಮಾಡಿ ಕ್ವಾರಂಟೈನಲ್ಲಿಟ್ಟು ಅವ್ರನ್ನ ಕ್ಯೂರ್ ಮಾಡಲಿಕ್ಕೆ ಅವ್ರಿಗೆ ಔಷಧಿ ಕೊಡ್ತಾ ಇರ್ತಾರೆ ಅಂತ ಹೇಳಿ ತುಂಬ ದುಃಖದಿಂದ ಮಿಸ್ಟರ್ ಲೀ ಹೇಳ್ಕೊಳ್ತಾರೆ. ನಮ್ಗೆ ಇನ್ನೊಂದು ಸೀನಲ್ಲಿ ಅಂಜುನ ತೋರಿಸ್ತಾರೆ. ಅವಳು ಬಂದುಬಿಟ್ಟು ಸ್ಟಾಫ್ಸ್ನೆಲ್ಲ ಅಟ್ಯಾಕ್ ಮಾಡ್ತಾ ಇರ್ತಾಳೆ ಆ್ಯಂಡ್ ಅವ್ರನ್ನೂ ಕೂಡ ಝಾಂಬಿಯಾಗಿ ಕನ್ವರ್ಟ್ ಮಾಡ್ತಾಳೆ. ಇಲ್ಲಿ ನಾವು ಆಲ್ರೆಡಿ ಹೇಳಿದ್ವಲ್ವ, ಒಂದು ಹುಡುಗಿ ಹೊಟ್ಟೆ ನೋವಿಂದ ಇರ್ತಾಳೆ ಅಂತ ಹೇಳಿ. ಅವಳು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾಳೆ, ಹೊರಗಡೆ ಬಂದಿರ್ತಾಳೆ. ಅವಳು ತುಂಬ ಲಕ್ಕಿ ಅನಿಸುತ್ತೆ. ಸೊ ಅದಕ್ಕೆ ಅವಳು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡಿರ್ತಾಳೆ. ಇನ್ನೊಂದು ಸೀನಲ್ಲಿ ತೋರಿಸ್ತಾರೆ, ಕೆಲವೊಂದು ಸ್ಟೂಡೆಂಟ್ಸ್ ಬಸ್ನ ಮುಖಾಂತರವಾಗಿ ಸ್ಪೋರ್ಟ್ಸ್ ಆಡಲಿಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿರ್ತಾರೆ. ಅವರ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆದಮೇಲೆ ಅವರು ರಿಟರ್ನ್ ಬಸ್ಸಿಂದ ಸ್ಕೂಲ್ಗೆ ಅಂತೇಳಿ ಬರ್ತಾ ಇರ್ತಾರೆ. ಅಲ್ಲಿ ಒಳಗಡೆ ಸ್ಕೂಲ್ನ ಪರಿಸ್ಥಿತಿ ಎಲ್ಲ ತುಂಬ ಹದಗೆಟ್ಟಿರುತ್ತೆ. ಆ್ಯಂಡ್ ಈ ಸ್ಟೂಡೆಂಟ್ಸ್ ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತಾ ಇರೋದು ಇದನ್ನೆಲ್ಲ ನೋಡಿದ್ಮೇಲೆ ಅವರು ತುಂಬ ಶಾಕ್ ಆಗಿ ಅಲ್ಲಿ ನಿಂತ್ಕೊಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಒಂದು ಫೋನ್ನ ಹುಡುಕ್ತಿರ್ತಾರೆ, ಸೊ ದಟ್ ಹೆಲ್ಪ್ಲೈನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂತ ಹೇಳಿ. ಇವರೆಲ್ಲ ಸೇರಿಕೊಂಡು ಹೆಲ್ಪ್ಲೈನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಅಂದ್ಕೊಳ್ತಾರೆ ಈ ಎಲ್ಲ ಸ್ಟೂಡೆಂಟ್ಸ್ ಸೇರಿಕೊಂಡು ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಟ್ ಮಾಡ್ತಾರೆ ಕಾಲ್ನ. ಆ್ಯಂಡ್ ಇದಾದಮೇಲೆ ಅಂಜು ಅವ್ರ ತಂದೆ ರೆಸ್ಕ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಕಾಲ್ ಮಾಡಿ ಬರಲಿಕ್ಕೆ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಳೆ. ನಾವಿಲ್ಲಿ ಇನ್ನೊಂದು ಸೀನಲ್ಲಿ ನೋಡ್ತೀವಿ, ಅವ್ರ ತಂದೆ ಟ್ರಕ್ನ ತೊಗೊಂಡು ಅವರ ಟೀಮ್ ಕಡೆಯಿಂದ ಅವರು ಹೊರಗಡೆ ಹೋಗ್ತಾ ಇರೋದನ್ನು. ಆ್ಯಂಡ್ ಇಲ್ಲಿ ಸಡನ್ಲಿ ಇವರ ಕ್ಲಾಸ್ ರೂಮ್ ಒಳಗಡೆ ಒಂದು ಟೀಚರ್ ಎಂಟ್ರಿ ಕೊಡ್ತಾರೆ. ನಾವು ಆಗ ನೋಡ್ಬೋದು ಆ ಟೀಚರ್ ಆಲ್ರೆಡಿ ಇನ್ಫೆಕ್ಟ್ ಆಗಿರ್ತಾರೆ. ನೋಡ್ತಾ ಅವರು ಅವ್ರ ಕಣ್ಣು ಮುಂದೆನೇ ಝಾಂಬಿಯಾಗಿ ಕನ್ವರ್ಟ್ ಆಗ್ತಾರೆ. ಆ್ಯಂಡ್ ಅವರು ಅಲ್ಲೇ ಇರೋ ಒಂದು ಸ್ಟೂಡೆಂಟ್ ಮೇಲೆ ಅಟ್ಯಾಕ್ ಕೂಡ ಮಾಡಿಬಿಡ್ತಾರೆ. ಆ್ಯಂಡ್ ಇದರಿಂದ ಇವರಿಬ್ಬರು ಕೂಡ ಝಾಂಬಿಗಳಾಗಿ ಕನ್ವರ್ಟ್ ಆಗಿರೋದ್ರಿಂದ ಆ ರೂಮಲ್ಲಿರೋದು ಸೇಫ್ ಅಲ್ಲ ಅಂತ ಹೇಳಿ ಅವರು ಅಲ್ಲಿಂದ ಹೊರಗಡೆ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಆ್ಯಂಡ್ ಅಲ್ಲಿ ತುಂಬ ಝಾಂಬಿಗಳಿರೋ ಕಾರಣ ಅವರು ಒಂದು ಸ್ಕೂಲ್ನ ಡೋರ್ನ ಹೆಲ್ಪ್ಲಿಂದ ಪ್ರೊಟೆಕ್ಟ್ ಮಾಡ್ತಾ ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ಸೇಫ್ ಆಗಿರೋ ರೂಮ್ ಒಳಗಡೆ ಬಂದು ಜಾಯ್ನ್ ಆಗ್ತಾರೆ.
ಈ ಪ್ರಾಸೆಸ್ಸಲ್ಲಿ ಸೋಯಾಕ್ ಮಿಸ್ ಆಗಿಬಿಡ್ತಾನೆ. ಸೊ ಇದರಿಂದ ಅವರೆಲ್ಲ ಅಂದ್ಕೊಳ್ತಾರೆ ಸೋಯಾಕ್ ಕೂಡ ಈಗ ಜಾಂಬಿಯಾಗಿ ಕನ್ವರ್ಟ್ ಆಗಿದ್ದಾನೆ ಅಂತ ಹೇಳಿ. ಸೊ ಅಂಜು ತುಂಬ ಬೇಜಾರಲ್ಲಿರ್ತಾಳೆ. ಆ್ಯಂಡ್ ಮೇಲ್ಗಡೆ ಇಬ್ಬರು ಸ್ಟೂಡೆಂಟ್ಸ್ ಯಾರು ಸೇಫಾಗಿರ್ತಾರಲ್ವ ಅವರೆಲ್ಲರೂ ಈ ಭಯಾನಕ ದೃಶ್ಯಗಳನ್ನ ನೋಡ್ತಾ ಇರ್ತಾರೆ. ನಾವು ಇನ್ನೊಂದು ಕಡೆ ನೋಡ್ಬೋದು, ವಾಶ್ರೂಮಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಕೂಡ ಒಂದು ಜಾಂಬಿ ಅಟ್ಯಾಕ್ ಮಾಡ್ತಾ ಇರುವಾಗ ಅದರಿಂದ ತಪ್ಪಿಸ್ಕೊಳ್ಳೋಕೆ ಇವರೆಲ್ಲ ಅದ್ರ ಜೊತೆ ಹೋರಾಟ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಆರ್ಚರಿಗೆ ಅಂತೇಳಿ ಹೊರಗೆ ಹೋಗಿರೋ ಸ್ಟೂಡೆಂಟ್ಸ್ ಕೂಡ ಒಳಗಡೆ ಬಂದು ಅವರ ಒಂದು ನೈಪುಣ್ಯತೆಗಳಿಂದ ಸ್ಕಿಲ್ಸ್ನ ಯೂಸ್ ಮಾಡಿ ಅವರು ಬಿಲ್ಲು ಬಾಣದಿಂದ ಅಟ್ಯಾಕ್ ಮಾಡ್ತಾರೆ. ಆ ಜಾಂಬಿಗಳನ್ನ ಒಂದೊಂದಾಗಿ ಸಾಯಿಸೋದೆ. ಆ್ಯಂಡ್ ಇದರಿಂದಾಗಿ ಕೂಡ ಅಲ್ಲಿ ಕೆಲವೊಂದು ಜನ ಸೇಫ್ ಆಗ್ತಾರೆ. ಆ್ಯಂಡ್ ಇನ್ನೊಂದು ಸೀನಲ್ಲಿ ನಮ್ಗೆ ತೋರಿಸ್ತಾರೆ, ಟೀಚರ್ ಅನೌನ್ಸ್ಮೆಂಟ್ ರೂಮಲ್ಲಿ ಅನೌನ್ಸ್ ಮಾಡ್ತಾರೆ, ಎಲ್ಲ ಸ್ಟೂಡೆಂಟ್ಸ್ ಸೇಫ್ ಆಗಿರಿ, ಒಂದು ಒಳ್ಳೆ ಜಾಗ ಹುಡುಕೊಂಡು ಅಲ್ಲಿ ಬಚ್ಚಿಟ್ಕೊಳ್ಳಿ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಸೀನಲ್ಲಿ ನಾವು ನೋಡ್ತೀವಿ, ಇಸಾಕ್ನ ಬಾಡಿ ತಣ್ಣಗಾಗಿರುತ್ತೆ ಆ್ಯಂಡ್ ಅವಳ ಮೂಗಿಂದ ರಕ್ತ ಬರ್ತಾ ಇರುತ್ತೆ. ಆಗ ನೆನೆಸ್ಕೊಂಡ್ರೆ ಗೊತ್ತಾಗುತ್ತೆ ಒಂದು ಜಾಂಬಿ ಕೂಡ ಇಸಾಕ್ನ ಬೈಟ್ ಮಾಡಿರುತ್ತೆ, ಇದರಿಂದ ಅವಳು ಕೂಡ ಇನ್ಫೆಕ್ಟ್ ಆಗಿರ್ತಾಳೆ ಅಂತ ಹೇಳಿ. ಆ್ಯಂಡ್ ಇವರು ಈ ಥರ ಡಿಸ್ಕಸ್ ಮಾಡ್ತಾ ಇರುವಾಗೆ ನಮ್ಗೆ ಗೊತ್ತಾಗುತ್ತೆ ಇಸಾಕ್ ಕೂಡ ಜಾಂಬಿಯಾಗಿ ಕನ್ವರ್ಟ್ ಆಗಿರ್ತಾಳೆ ಅಂತ ಹೇಳಿ. ಅವಳನ್ನ ಹೇಗಾದರೂ ಮಾಡಿ ಹೊರಗಾಗಬೇಕು ಅಂತ ಯೋಚನೆ ಮಾಡೋದ್ರೊಳಗಡೆ ಅವಳು ಅಂಜು ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾಳೆ. ಸೊ ಇದರಿಂದ ಅವಳನ್ನ ತಪ್ಪಿಸೋಕಂತೇಳಿ ಹೋಗಿ ಸೋಯಾಂಗ್ ಚೇನ್ ಅವಳನ್ನ ಪುಷ್ ಮಾಡ್ತಾನೆ. ಅವಳು ವಿಂಡೋಯಿಂದ ಕೆಳಗಡೆ ಬಿದ್ದುಬಿಡ್ತಾಳೆ. ಆ್ಯಂಡ್ ಇದರಿಂದ ಅಂಜುಗೆ ತುಂಬ ಬೇಜಾರಾಗುತ್ತೆ. ಅವಳ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಫ್ರೆಂಡ್ ಕೆಳಗಡೆ ಬಿದ್ದಿರೋದನ್ನು ನೋಡಿ ಅವಳು ಅವರ ಸ್ವೀಟ್ ಮೆಮೊರಿನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ತಾಳೆ. ಆ್ಯಂಡ್ ಇದಾದಮೇಲೆ ನಾವು ಅಲ್ಲಿರೋದು ಸೇಫ್ ಅಲ್ಲ ಅಂತ ಹೇಳಿ ಅವರು ಒಂದು ಪೈಪ್ನ ಹೆಲ್ಪ್ ತಗೊಂಡು ಬೇರೆ ರೂಮ್ಗೆ ಶಿಫ್ಟ್ ಆಗೋಕ್ಕೆ ಅಂತೇಳಿ ಟ್ರೈ ಮಾಡ್ತಾರೆ. ಆ್ಯಂಡ್ ಇದರಿಂದ ಒಬ್ಬರಾದಮೇಲೆ ಒಬ್ಬರು ಕೆಳಗಡೆ ರೂಮ್ಗೆ ಹೋಗ್ತಾರೆ. ಸೊ ಅಲ್ಲಿ ಅವ್ರಿಗೆ ಟೀಚರ್ ಕಾಣ್ತಾರೆ. ಸೊ ಇದರಿಂದ ಅವ್ರು ತುಂಬ ಖುಷಿ ಪಡ್ತಾರೆ. ಒಬ್ಬರಾದಮೇಲೆ ಒಬ್ಬರು ಎಲ್ಲರೂ ಕೆಳಗಡೆ ಹೋಗ್ತಾರೆ. ಬಟ್ ಅಂಜು ಮಾತ್ರ ಹೋಗ್ತಾ ಇರಲ್ಲ. ಅದಕ್ಕೆ ಸೋಯಾಂಗ್ಚನ್ ಹೇಳ್ತಾನೆ ನೀನು ಹೋಗು ಅಂತ ಹೇಳಿ. ಬಟ್ ಅವಳು ಹೇಳ್ತಾಳೆ ನಾನು ಹೋಗಲ್ಲ, ನನಗೆ ಇನ್ನೂ ಬದುಕಿರ್ಬೇಕು ಅಂತ ಆಸೆ ಇಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಮತ್ತು ನನ್ನ ಕ್ರಶ್ ಇಬ್ಬರೂ ಈಗ ಈ ಪ್ರಪಂಚದಲ್ಲಿ ಇಲ್ಲ. ಸೊ ಇದರಿಂದ ನಾನು ಬದುಕಿರೋದೇನೋ ಅರ್ಥ ಇಲ್ಲ ಅಂತ ಹೇಳ್ತಾಳೆ. ಇದರಿಂದ ಸೋಯಾಂಗ್ಚನ್ಗೆ ತುಂಬ ಶಾಕ್ ಆಗುತ್ತೆ, ಬೇಜಾರಾಗುತ್ತೆ. ಯಾಕಂದರೆ ಅವರು ಕೂಡ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾರೆ. ಬಟ್ ಅವಳು ಅವನ ಬಗ್ಗೆ ಒಂದ್ಸರಿನೂ ಯೋಚನೆ ಮಾಡಲಿಲ್ಲ ಅಂತ ಹೇಳಿ ಅವನಿಗೆ ತುಂಬ ದುಃಖ ಆಗುತ್ತೆ. ಬಟ್ ಅವಳನ್ನ ಸೇವ್ ಮಾಡಬೇಕು ಅಂತ ಹೇಳಿ ಅವನ ಮನಸ್ಸಿರುತ್ತೆ. ಸೊ ಅದರಿಂದ ಅವನು ಅವಳನ್ನ ಕನ್ವಿನ್ಸ್ ಮಾಡಿ ಕೆಳಗಡೆ ಕಳಿಸ್ಕೊಡ್ತಾನೆ. ಇದಾದಮೇಲೆ ಕಂಪ್ಲೀಟಾಗಿ ಅರ್ಧಕ್ಕಿಂತ ಜಾಸ್ತಿ ಜಾಂಬಿಗಳು ಒಳಗೆ ಬರಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಅವನು ಅಲ್ಲಿಂದ ಜಂಪ್ ಮಾಡಿ ಪೈಪಿಂದ ಜಂಪ್ ಮಾಡಲಿಕ್ಕೆ ಅಂತೇಳಿ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಎಲ್ಲ ಜಾಂಬೀಸ್ ಡೋರ್ನ ಅನ್ಲಾಕ್ ಮಾಡಿ